ಸೊ ಅವಾಗ ಸ್ಟಾರ್ಟ್ ಮಾಡಿದ್ರು. ಅವ ನಂತರ ಬಂದು ಈ ರಿಸರ್ಚ್ ಪರ್ಸನ್ಸ್ಗಳು ಸ್ಟಾರ್ಟ್ ಮಾಡಿದರು. ಬಟ್ ನಮ್ಮ ಗಂಗಾವತಿ ತಾಲೂಕಿನ ಕೆಲವು ಉಪನ್ಯಾಸಕರು ಇದ್ದಾರೆ, ಪ್ರೊಫೆಸರ್ ಬಸವರಾಜ್ ಕುಲಕರ್ಣಿ ಸರ್ ಇದ್ದಾರೆ. ಸೊ ಅದ್ರ ಬಗ್ಗೆ ಸ್ಟಡಿಯಲ್ಲಿ ಮಾಡಿ ಬುಕ್ಕ ಬರೆದು ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದಕ್ಕೆ ಅಧ್ಯಯನ ಆಗಬೇಕಂತೇಳಿ ಭಾಳಷ್ಟು ಜನ ಇದ್ರ ಬಗ್ಗೆ ಇನ್ನೂ ರಿಸರ್ಚ್ ಮಾಡ್ತಾ ಇದ್ದಾರೆ, ಇನ್ನೂ ರಿಸರ್ಚ್ ನಡೀತಾ ಇದೆ. ಯಾಕಂದರೆ ಇಂಥ ಕಾಲಘಟ್ಟದಲ್ಲಿ ಆಗಿದೆ ಅಂತ ಇನ್ನೂ ನಮಗೆ ಇದು ಆಗಿಲ್ಲ. ಬಟ್ ಇದು ಅಂದಂದರೆ ಈ ಥರ ಪೇಂಟಿಂಗ್ ನಿಮಗೆ ಕನಿಷ್ಠ ಒಂದು ಆದಿಮಾನವ ಅಂತಂದರೆ ಕನಿಷ್ಠ ಒಂದು 4,000 to 5,000 ವರ್ಷ ಹಿಂದುಗಡೆ ಮನುಷ್ಯನಿಗೆ ಈ ಥರ ಚಿತ್ರ ಬಿಡಿಸುವಂಥ ಜ್ಞಾನ ಬಂದಿರೋದು ಯಾವಾಗ? ಯಾಕಂದ್ರೆ ಅವಾಗೆಲ್ಲ ಆತ ಎಲ್ಲದನ್ನು ಬೇಟೆ ಆಡೋ ಸಮಯದಲ್ಲಿ ಆತಗೆ ಬೇಟೆ ಹೇಗೆ ಆಡ್ಬೇಕು ಅನ್ನೋದು ಗೊತ್ತಿಲ್ಲ. ಬಟ್ ಬೇಟೆ ಆಡಬೇಕು, ಹಸಿ ಮಾಂಸನ ತಿನ್ನಬೇಕು. ತದನಂತರ ಆತಗೆ ಯಾವಾಗ ಕಾಡುಗಿಚ್ಚಾದಾಗ ಆ ಬೆಂದೋದಂಥ ಒಂದು ಏನು ಪ್ರಾಣಿಗಳಿರ್ತಲ್ಲ ಅದು ತಿಂದಾಗ ಅದರದ್ದು ರುಚಿ ಬೇರೆ ಆಗುತ್ತೆ. ನಂತರ ಏನಾಗ್ತಾನೆ ಮನುಷ್ಯ ಇದರಿಂದ ಮೇಲೆ ನಾವು ಸುಟ್ಕೊಂಡು ತಿನ್ನಬೇಕು. ಸೊ ಅದು ತದನಂತರ ಸ್ಲೋ ಆಗಿ ಅವರಿಗೆ ಸ್ವಲ್ಪ ಬುದ್ಧಿ ಕೂಡ ಬೆಳ್ಕೊಂತ ಹೋಗುತ್ತೆ. ಹಾಗೆ ಅವರೆಲ್ಲ ಜೊತೆಗಿರುವಾಗ ತಮಗೇನು ತೋಚುತ್ತೆ ಹಂಗೆ ನೋಡ್ಕೊಂಡು ಒಂದು ಪೇಂಟಿಂಗ್ಸ್ ಎಲ್ಲ ಇವ್ರು ಮಾಡ್ಕೊಂಡಿದ್ದಾರೆ ಇಲ್ಲಿ. ಅದ್ರ ಜೊತೆಗೆ ಇಲ್ಲೂ ನೋಡ್ಬೋದು ಬೇಟೆ ಆಡೋದಿಂದ ಹಿಡಿದು ಮತ್ತೆ ಅವ್ರ ಕೈಯಲ್ಲಿ ಆಯುಧಗಳನ್ನ ಇಟ್ಕೊಂಡಿದ್ರೆ, ಆಯುಧ ಅಂತ ಹೇಳಿದ್ರೆ ಚೂರಿ. ಹೌದು, ಯಾಕಂದ್ರೆ ಅವಾಗೆಲ್ಲ ಬರೀ ಕಲ್ಲಿನ ಕೋರೆಗಳು, ಕಟ್ಟಿಗೆದು ಥರ ಶಾರ್ಪ್ ಮಾಡ್ಕೊಂಡು ಅವರೆಲ್ಲ ಬೇಟೆಗಳನ್ನ ಮಾಡುವಂಥ ಜಾಗ ಇದೆ ಅವಾಗೆಲ್ಲ. ಈ ತರ ಎಲ್ಲ ನಾವು ಮೊಹೆಂಜೊದಾರೋ ಇತಿಹಾಸ ನಾಗರಿಕತೆಯಲ್ಲಿ ಓದ್ಕೊ ಬಂದಿದ್ದೀವಿ. ಹೌದು. ಆದ್ರೆ ನಮ್ಮ ಕರ್ನಾಟಕದಲ್ಲೂ ಈ ರೀತಿ ಇತಿಹಾಸ ಇದೆ ಅಂತ ನಮ್ಮ ನಿಜವಲ್ಲ. ಇದನ್ನು ನಾವು ಅದಕ್ಕೋಸ್ಕರ ನಾನು ಹೇಳಿದ್ನಲ್ಲ ನಿಮಗೆ, 2021ರಲ್ಲಿ ಒಂದು ಇದು ಬಂತು, ಪ್ರವಾಸೋದ್ಯಮ ಯಾವ ರೀತಿ ಆಚರಣೆ ಮಾಡ್ಬೇಕಂದಾಗ ಸೊ ಅನ್ಎಕ್ಸ್ಪ್ಲೋರೇಷನ್ನ ಎಕ್ಸ್ಪ್ಲೋರ್ ಮಾಡಬೇಕಂತ, ಗೊತ್ತಿಲ್ಲದ ಜಾಗನ ಗುರುತಿಸಿ ಅದನ್ನು ಪ್ರಮೋಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಮ್ಮ ಕೊಪ್ಪಳ ಜಿಲ್ಲಾಧಿಕಾರಿ ಜೊತೆ ಡಿಸ್ಕಷನ್ ಮಾಡಿದಾಗ ಇದನ್ನು ಅವರು ಚೂಸ್ ಮಾಡಿದರು. ಭಾಳ ಕಷ್ಟ ಅಲ್ಲ, ಎಲ್ಲರೂ ಬರಲಿಕ್ಕೆ ಕಷ್ಟ ಅಲ್ಲ ಅಂತ. ಆದರೂ ಫೈನಲ್ ಆಗಿ ಇದನ್ನು ಚೂಸ್ ಮಾಡಿ ಒಂದು ದಿವಸ ನಾವು 2021 ವಿಶ್ವ ಪ್ರವಾಸೋದ್ಯಮ ದಿನ ನಾವು ಇಲ್ಲಿ ಆಚರಣೆ ಮಾಡಿದ್ವಿ. ಇಡೀ ಜಿಲ್ಲಾಡಳಿತ ಆಗಿರ್ಬೋದು, ಮತ್ತು ನಮ್ಮ ಉಪನ್ಯಾಸಕರು ಬಸವರಾಜ್ ಕುಲಕರ್ಣಿ ಆಗಿರ್ಬೋದು, ನಮ್ಮ ಸ್ನೇಹಿತರು ಮಂಜುನಾಥ್ ಗುಡ್ಲನೂರು ಆಗಿರ್ಬೋದು. ಸೊ ಅವ್ರ ಜೊತೆಗೆ ಮತ್ತೆ ಒಂದು ಕನಿಷ್ಠ 300 ಮಕ್ಕಳುಗಳನ್ನು ಕೂಡ ನಾವು ಇಲ್ಲಿ ಕರೆತಂದಿದ್ದೀವಿ. ಇದರ ಬಗ್ಗೆ ಕವಿಚಿತ್ರಗಳ ಬಗ್ಗೆ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಕಲ್ಲಿನ ನಗಾರಿಗಳಾಗಿರ್ಬೋದು, ಮತ್ತು ಮುಂದೆ ಇದೆ. ಇದು ಒಂದು ಪ್ಲೇಸ್ ಅಲ್ಲ, ಇನ್ನು 1 by 1 ನಿಮಗೆ ತೋರಿಸೋಣ. ಇದು ಆರಂಭ. ಇದು ಅದಂದರೆ ಕಲ್ಲಿನ ನಗಾರಿಗಳಿದ್ದಾವೆ, ಡ್ರಮ್ಸ್ ಅಂತೆಲ್ಲ, ಅಲ್ಲಿ ಅದನ್ನು ನೋಡ್ಬೋದು. ಅದಾದ ನಂತರ ನಾವು ಮುಖ್ಯ ಘಟ್ಟಕ್ಕೆ ಹೋಗ್ತೀವಿ, ಮೌರ್ಯರ ಮನೆಗಳಿಗೆ. ಓಕೆ, ಆದ್ರೆ ಇವಾಗ ಒಂದು ಇಲ್ಲಿ ನೋಡಿದ್ರೆ ಏನಾದ್ರು ನೀರು ಹರಿಯುತ್ತೆ ಸರ್? ಇಲ್ಲಿ ನೀರು ಹರಿಯೋದಂತಲ್ಲ, ಯಾಕಂದ್ರೆ ಇದು ಬೆಟ್ಟ ಅಲ್ವಾ, ಬೆಟ್ಟದ ನೀರೆಲ್ಲ ಹರ್ಕೊಂಡು ಹೋಗುತ್ತೆ. ಈ ಬೆಟ್ಟ ನೀರು ಅವಾಗ ಮಳೆಗಾಲದಲ್ಲಿ ಹರಿದು ಈ ಥರ ಪಾಚಿ ಥರ ಆಗಿಬಿಡುತ್ತೆ. ನೀವು ಬರುವಾಗ ಭಾಳಷ್ಟು ನೀವು ಅಲ್ಲೆಲ್ಲ ನೀರು ನಿಂತಿರ್ತವೆ, ನೀರು ಹರಿತಾ ಇರುತ್ತೆ, ಇಲ್ಲದು ಪಾಚಿ ಇರುತ್ತೆ. ಭಾಳ ಕೇರ್ಫುಲ್ಲಾಗಿ ಬರ್ಬೇಕು ಇಲ್ಲಿ ಮಳೆಗಾಲದಲ್ಲಿ. ಇವಾಗೇನು ಸಮ್ಮರಲ್ಲಿ ಬಿಡಿ ಎಲ್ಲ ಡ್ರೈ ಆಗುತ್ತೆ, ಏನು ಸಮಸ್ಯೆ ಅನಿಸಲ್ಲ.